1 ಸಮುವೇಲನು ಅಧ್ಯಾಯ 27. ದಾವೀದನು ತನ್ನ ಮನಸ್ಸಿನಲ್ಲಿ, ನಾನು ಇಲ್ಲಿದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು. ಆದದರಿಂದ ಫಿಲಿಷ್ಟಿಯರ ದೇಶಕ್ಕೆ ಹೋಗಿ ತಪ್ಪಿಸಿಕೊಳ್ಳುವುದೇ ಉತ್ತಮ. ಆಮೇಲೆ ಸೌಲನು ಇಸ್ರಾಯೇಲ್ ಪ್ರಾಂತಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು. ನಾನು ಅವನ ಕೈಗೆ ತಪ್ಪಿಸಿಕೊಂಡವನಾಗಿರುವೆನು ಅಂದುಕೊಂಡು ತನ್ನ 600 ಮಂದಿ ಸೈನಿಕರೊಡನೆ ಗತ್ ಊರಿನ ಅರಸನೂ ಮಾವೋಕನ ಮಗನೂ ಆದ ಆಕೀಷನ ಬಳಿಗೆ ಹೋದನು. ಅವನೂ ಅವನ ಜನರೂ ತಮ್ಮ ತಮ್ಮ ಕುಟುಂಬ ಸಹಿತವಾಗಿ ಆಕೀಷನ ಊರಾದ ಗತ್ ಊರಿನಲ್ಲಿ ವಾಸಿಸಿದರು. ದಾವೀದನ ಹೆಂಡತಿಯಾಗಿರುವ ಇಜ್ರೇಲ್ಯಳಾದ ಅಹೀನೋವಮಳೂ ಕರ್ಮೇಲ್ಯನಾದ ನಾಬಾಲನ ಹೆಂಡತಿಯಾಗಿದ್ದ ಅಬೀಗೈಲಳು ಅವನ ಸಂಗಡ ಇದ್ದರು. ದಾವೀದನು ತಪ್ಪಿಸಿಕೊಂಡು ಗತ್ ಊರಿಗೆ ಹೋದನೆಂಬ ವರ್ತಮಾನವನ್ನು ಸೌಲನು ಕೇಳಿ ಆಮೇಲೆ ಅವನನ್ನು ಹುಡುಕಲೇ ಇಲ್ಲ. ಒಂದು ದಿನ ದಾವೀದನು ಆಕೀಷನಿಗೆ, ನಿನ್ನ ಸೇವಕನಾದ ನಾನು ನಿನ್ನ ಸಂಗಡ ರಾಜಧಾನಿಯಲ್ಲೇಕೆ ವಾಸಿಸಬೇಕು? ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕಿರುವುದಾದರೆ ಯಾವುದಾದರೊಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡಿಸು, ನಾನು ಅಲ್ಲಿ ವಾಸಿಸುವೆನು ಅನ್ನಲು ಆಕೀಷನು ಕೂಡಲೇ ಅವನಿಗೆ ಚಿಕ್ಲಗ್ ಊರನ್ನು ಕೊಟ್ಟುಬಿಟ್ಟನು. ಆದದರಿಂದ ಚಿಕ್ಲಗ್ ಎಂಬುದು ಇಂದಿನವರೆಗೂ ಯೆಹೂದ ರಾಜರಿಗೆ ಸೇರಿದೆ. ದಾವೀದನು ಫಿಲಿಷ್ಟಿಯರ ದೇಶದಲ್ಲಿ 1 ವರ್ಷವೂ 4 ತಿಂಗಳು ವಾಸವಾಗಿದ್ದನು. ಈ ಕಾಲದಲ್ಲಿ ಅವನೂ ಅವನ ಜನರು ತೇಲಾಮಿನಿಂದ ಶೂರಿನವರೆಗೂ ಐಗುಪ್ತ ದೇಶದವರೆಗೂ ವಿಸ್ತರಿಸಿಕೊಂಡಿರುವ ಪ್ರಾಂತಗಳಲ್ಲಿ ವಾಸಿಸುತ್ತಿರುವ ಗೆಶೂರ್ಯರು, ಗಿಜ್ರೀಯರು, ಅಮಾಲೇಕ್ಯರು ಇವರ ಮೇಲೆ ಬಿದ್ದು ಸುಲುಕೊಳ್ಳುತ್ತಿದ್ದರು. ದಾವೀದನು ಸ್ತ್ರೀ ಪುರುಷರಲ್ಲಿ ಒಬ್ಬರನ್ನೂ ಉಳಿಸದೆ ದೇಶದ ಎಲ್ಲಾ ನಿವಾಸಿಗಳನ್ನು ಕೊಂದು ಕುರಿ, ದನ, ಕತ್ತೆ, ಒಂಟೆ, ಉಡುಗೊರೆ ಇವುಗಳನ್ನು ತೆಗೆದುಕೊಂಡು ಆಕೀಷನ ಬಳಿಗೆ ಹೋಗುತ್ತಿದ್ದನು. ಆಕೀಷನು ಅವನನ್ನು, ಈ ಹೊತ್ತು ಯಾವ ಪ್ರಾಂತದವರನ್ನು ಸೂರೆ ಮಾಡಿಕೊಂಡು ಬಂದಿರಿ ಎಂದು ಕೇಳುವನು. ದಾವೀದನು ಅವನಿಗೆ, ದಕ್ಷಿಣ ಪ್ರಾಂತದಲ್ಲಿರುವ ಯೆಹೂದ್ಯರು, ಯೆರಹ್ಮೇಲ್ಯರು, ಕೇನ್ಯರು ಇವರಲ್ಲಿ ಯಾರ ಹೆಸರನ್ನಾದರೂ ಹೇಳುವನು. ದಾವೀದನು ತನ್ನ ಕೃತ್ಯವನ್ನು ಜನರು ಹೇಳಾರೆಂದು ನೆನೆಸಿ ಅವನು ಯಾರನ್ನೂ ಗತ್ ಊರಿಗೆ ತಾರದೆ ಎಲ್ಲಾ ಸ್ತ್ರೀ ಪುರುಷರನ್ನು ಅಲ್ಲೇ ಕೊಂದು ಹಾಕುತ್ತಿದ್ದನು. ಅವನು ಫಿಲಿಷ್ಟಿಯರ ದೇಶದಲ್ಲಿ ವಾಸವಾಗಿದ್ದ ಕಾಲದಲ್ಲೆಲ್ಲ ಇದೇ ರೀತಿ ಮಾಡುತ್ತಿದ್ದನು. ದಾವೀದನ ಹೆಸರು ಸ್ವಜನರಾದ ಇಸ್ರಾಯೇಲ್ಯರಲ್ಲಿ ಅಸಹ್ಯವಾದದರಿಂದ ಇವನು ತನ್ನ ನಿತ್ಯ ದಾಸನಾಗಿರುವನೆಂದು ಆಕೀಷನು ನಂಬಿಕೊಂಡನು. ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತಿಸುತ್ತಿದ್ದೇವೆ. ಬನ್ನಿರಿ, ಇಂದಿನ ನಮ್ಮ ಅಧ್ಯಯನ 1ನೇ ಸಮುವೇಲನ ಗ್ರಂಥ 27ನೇ ಅಧ್ಯಾಯ, ದ ಫಸ್ಟ್ ಬುಕ್ ಆಫ್ ಸ್ಯಾಮ್ಯುಯಲ್, ಚಾಪ್ಟರ್ 27. 26ನೇ ಅಧ್ಯಾಯದಲ್ಲಿ ಏನು ನಡೀತು ಅಂತ ಸ್ವಲ್ಪ ರೀಕ್ಯಾಪ್ ಮಾಡಿಕೊಳ್ಳೋಣ. ಸ್ವಲ್ಪ ಪುನರ್ನೋಟ. ನಾವು 26ನೇ ಅಧ್ಯಾಯದಲ್ಲಿ ನಡೆದಂಥದ್ದು ಭಾಳ ಮೂವಿಂಗ್ ಸೀನ್, ಭಾಳ ಉದ್ವೇಗಭರಿತವಾದಂಥ ಮತ್ತು ಅದೇ ಸಂದರ್ಭದಲ್ಲಿ ಆ್ಯಕ್ಷನ್ ಚಟುವಟಿಕೆ ತುಂಬಿದ ಒಂದು ಅಧ್ಯಾಯ. ಯಾಕಂತ ಹೇಳಿದ್ರೆ ಸೌಲನು ಈಗೇನು ಮಾಡ್ತಾನೆ, ದಾವೀದನನ್ನು ಹಿಡಿಬೇಕಂತ ಹೇಳ್ಬಿಟ್ಟು 3,000 ಶ್ರೇಷ್ಠ ಸೈನಿಕರನ್ನು, ಒಂದು ದಾವೀದನನ್ನು ಹಿಡಿಬೇಕಂತ 3,000 ಜನರು. ಆದರೆ ದಾವೀದನ ಹತ್ರ ಸುಮಾರು 600 ಜನರಿದ್ದರು. ಮೋಸ್ಟ್ಲಿ ಅವನ ಸಹೋದರರು, ವಾವ್ ಆಶ್ಚರ್ಯ, ಸಹೋದರರು, ದಾವೀದನ ಅಣ್ಣಂದರು ಮತ್ತು ದಾವೀದನ ಕುಟುಂಬದವರು, ದಾವೀದನ ಸಂಬಂಧಿಕರು, ಬಲಹೀನರು, ಸಾಲ ಇದ್ದವರು, ಇವರೆಲ್ಲರೂ ಕೂಡ ದಾವೀದನನ್ನು ಸೇರಿಕೊಳ್ತಾರೆ. ಅವರೆಲ್ಲರೂ ಸೇರಿಕೊಂಡಿದ್ದಂಥ ದಾವೀದನು ಒಂದು ಚಿಕ್ಕ ಸ್ಮಾಲ್ ಮಿಲಿಟ್ರಿ ಅಂತ ಹೇಳ್ಬೋದು, ಒಂದು ಚಿಕ್ಕ ಸೈನ್ಯ ದಾವೀದನಿಗಿರ್ತದೆ. ಆದರೆ ಸೌಲನ ಸೈನ್ಯ ಭಾಳ ಆರ್ಗನೈಸ್ಡ್, ಆಡಳಿತವಾದಂಥ ಕ್ರಮಬದ್ಧವಾದಂಥ ಸೈನ್ಯ ಸೌಲನ ಒಂದು ಸೈನ್ಯ. ಆದರೂ ಕೂಡ 3,000 ಶ್ರೇಷ್ಠ, ಲಕ್ಷಾಂತರ ಜನರಲ್ಲಿ, ಮತ್ತು ಅದರಲ್ಲಿ ದಾವೀದನು ಅಳಿಯನಾಗಬೇಕು, ರಿಲೇಟಿವ್ನೇ ಆಗಬೇಕು. ಹಾಗಿದ್ದರೂ ಕೂಡ ಸೌಲನ ಅವನ ಮೇಲೆ ಎಷ್ಟು ಕೋಪ ಇದ್ದಿರಬೇಕು. ಸ್ವಂತದವ್ರ ಮೇಲೆ
ಅಟ್ಯಾಕ್ ಮಾಡಿದರೆ ಭಾಳ ನೋವು. ಇಲ್ಲಿ ಸೌಲನು ದಾವೀದನನ್ನು ಅಟ್ಯಾಕ್ ಮಾಡಲಿಕ್ಕೆ ಇನ್ನೂ ಕೆಲವ್ರನ್ನ ಕರ್ಕೊಂಡು ಬರ್ತಾ ಇದ್ದಾಗ ನಡೆದಂಥ ಘಟನೆ ಭಾಳ ಆಶ್ಚರ್ಯ. ಎಲ್ಲಿ ದಾವೀದನು ಇದ್ದಾನೆ ಎಂಬಂಥದ್ದನ್ನು ಈ ಜೀಪ್ ಊರಿನವರು ಹೇಳಿಬಿಡ್ತಾರೆ. ಅದಕ್ಕೆ ಹಕಿಲ ಬೆಟ್ಟದಲ್ಲಿ ಇದ್ದಾನೆ ಅಂತ ಹೇಳಿದ ತಕ್ಷಣ ಈಗ ಸೌಲನು ಬಂದು ದಾವೀದನ ಹಿಡಿಬೇಕಂತ ಹೇಳ್ಬಿಟ್ಟು ಸ್ವಲ್ಪ ರೆಸ್ಟ್ ತಗೊಳ್ತಾ ಇದ್ದಾಗ ಅದನ್ನು ದಾವೀದನು ಕೆಲವು ಸ್ಪೈಸ್ ಅಂದರೆ ಕೆಲವು ಗೂಢಚಾರರನ್ನು ಕಳಿಸ್ಬಿಟ್ಟು ಎಲ್ಲಿ ಮಲಗಿದ ನೋಡ್ಕೊಂಡು ಬನ್ನಿ ಅಂತ ಹೇಳ್ಬಿಟ್ಟು ಕಡೆಗೆ 3ನೇ ಸಾರಿ ದಾವೀದನು ತಾನೇ ಅಲ್ಲಿ ಹೋಗುವಾಗ ಅಭಿಷೈ ಎಂಬಂಥ ಒಬ್ಬ ವ್ಯಕ್ತಿ, ಅಭಿಷೈ ಅಂತ ಹೇಳಿದರೆ ವರದ ತಂದೆ ಅಂತ ಹೇಳ್ಬಿಟ್ಟು ಅಥವಾ ತಂದೆಯ ವರ ಅಂತ ಹೇಳ್ಬಿಟ್ಟು ಅಂಥ ವ್ಯಕ್ತಿಯನ್ನು ಕರ್ಕೊಂಡು ಹೋಗ್ತಾ ಇದ್ದಾಗ ಸೌಲನು ಮಲಗಿದ್ದಾನೆ. ಯಾಕೆ ಸೌಲನು ಮಲಗಿದ್ದಾನೆ? ಆಶ್ಚರ್ಯ, ಸರ್ಪ್ರೈಸ್. ಏನಂದರೆ ದೇವರು ಸೌಲನಿಗೆ ಒಳ್ಳೆ ನಿದ್ರೆ ಕೊಟ್ಟಿದ್ರಂತೆ. ಒಂದು ವೇಳೆ ದೇವ್ರ ನಿದ್ದೆ ಕೊಡದಿದ್ದರೆ ಸೌಲನ ಕೈ ಕೆಳಗೆ ದಾವೀದನ ಬಿದ್ದುಬಿಡ್ತಿದ್ದ. ಆವಾಗ ಒಳ್ಳೆ ನಿದ್ದೆ ಇವನು ಮಾಡ್ತಾ ಇದ್ದಾಗ ದಾವೀದನು ಮೆಲ್ಲಕ್ಕೆ ಹೋಗಿ ಸೌಲನ ತಲೆಗಿಂಬಿನ ಬಳಿಯಲ್ಲಿ ಇರುವಂಥ ಬರ್ಜಿ ತಂಬಿಗೆ ಅವುಗಳನ್ನೆಲ್ಲ ತಕ್ಕೊಂಡು ಬಂದುಬಿಟ್ಟು ಸ್ವಲ್ಪ ದೂರ ಹೋಗಿ ಅಲ್ಲಿಂದ ಕೂಗ್ತಾನೆ. ಯಾರಿಗೆ? ಬಾಡಿಗಾರ್ಡ್ ಅಬ್ನೇರ್ ಅಂತ ಒಬ್ಬನಿರ್ತಾನೆ. ಅಬ್ನೇರನಿಗೆ ಕೂಗ್ಬಿಟ್ಟು, ಅಬ್ನೇರನೇ ಕಿವಿಗೊಡೋದಿಲ್ಲವೋ ಅಂತ ಹೇಳಿದಾಗ ಅಬ್ನೇರನ್ನು ಕೊಡುವಂಥ ಆನ್ಸರ್ ಭಾಳ ಆಶ್ಚರ್ಯ. ಯಾಕಂತ ಹೇಳಿದ್ರೆ ಅವನು ಹೇಳ್ತಾನೆ, ಅರಸನನ್ನು ಕೂಗುವಂಥ ನೀನು ಯಾರು ಎಂಬುದಾಗಿ. ಯಾಕಂದರೆ ಈಗ ಅವನು ಕೂಗಿದ ಅರಸನಿಗಲ್ಲ, ಅಬ್ನೇರನಿಗೆ. ಆದರೆ ಇವನೇನು ಹೇಳ್ತಾನೆ, ಅರಸನನ್ನು ಕೂಗುವ ನೀನು ಯಾರು? ಯಾಕಂದರೆ ಪಕ್ಕದಲ್ಲಿ ಅರಸನಿದ್ದಾನೆ, ಅರಸನನ್ನು ಕೂಗಿದ ಹಾಗೇನೆ ಅಬ್ನೇರನ್ನು ಕೂಗಿದ್ರು. ಆವಾಗ ಹೇಳ್ತಾನೆ, ಸ್ವಲ್ಪ ವ್ಯಂಗ್ಯವಾಗಿ ಅಟ್ಯಾಕ್ ಮಾಡ್ತಾನೆ, ನೀನು ದೊಡ್ಡ ವ್ಯಕ್ತಿ ಅಲ್ವಾ, ದೊಡ್ಡ ಶೂರನಲ್ವಾ, ಅದು ಹೇಗೆ ನೀನು ರಾಜನನ್ನು ನೀನು ಕಾಪಾಡಲಿಲ್ಲ ಅಂತ ಹೇಳಿದಾಗ ಅಷ್ಟರೊಳಗೆ ಸೌಲನಿಗೆ ದಾವೀದನ ಸ್ವರ ಕೇಳಿಸ್ತದೆ. ಆಗ ಸೌಲನು ಬಂದು, ದಾವೀದನೇ, ನನ್ನ ಮಗನೇ, ನಿನ್ನ ಸ್ವರನ ಅಂದರೆ ಹೌದು ನನ್ನ ಸ್ವರನೇ ಅಂತ. ಆಗ ದಾವೀದ ಹೇಳ್ತಾನೆ, ನನ್ನನ್ನು ಯಾಕೆ ಅಟ್ಯಾಕ್ ಮಾಡಲಿಕ್ಕೆ ನೀವು ಬಂದಿದ್ದೀರಿ? ನನ್ನನ್ನು ಬಿಟ್ಬಿಡಬೇಕಾಗಿತ್ತು, ಆದರೆ ನನ್ನ ಹಿಂದೆ ಯಾಕೆ ನೀನು ದಾಳಿ ಮಾಡ್ತಾಯಿದ್ದು? ಒಂದು ವೇಳೆ ನೀನು ದಾವೀದನಿಗೆ ಅಟ್ಯಾಕ್ ಮಾಡಂತ ಹೇಳ್ಬಿಟ್ಟು ದೇವರಿಂದನೇ ನಿನಗೆ ಈ ರೀತಿಯಾಗಿ ಒಂದು ಪ್ರೇರಣೆ ಆಗಿದ್ದರೆ, ಯೆಹೋವನೇ ಆಗಿದ್ದ ನನಗೆ ವಿರುದ್ಧವಾಗಿ ಬರಬೇಕಂತ ಆಗಿದ್ದ ಪಕ್ಷದಲ್ಲಿ ಅದು ದೇವರಿಗೆ ಆಫರಿಂಗ್, ಅದು ದೇವರಿಗೆ ಒಂದು ಸುವಾಸನೆ, ಗಮಗಮಿಸುವ ನೈವೇದ್ಯ ಆಗಿಬಿಡ್ತದೆ ಅಂತ ಹೇಳ್ತಾನೆ. ಒಂದು ವೇಳೆ ಮನುಷ್ಯರಾಗಿದ್ದರೆ ಅವ್ರಿಗೆ ಶಾಪ ಎಂಬುದಾಗಿ ಹೇಳಿದಾಗ ಆವಾಗ ಒಂದು ಪಶ್ಚಾತ್ತಾಪ ದಾವೀದನ ಮಾತನ್ನು ಕೇಳಿ ಸೌಲನಿಗೆ ಬರ್ತಿದೆ. ಸೌಲನು ಹೇಳಿದ ಮಾತು ಭಾಳ ವಿಚಿತ್ರವಾದಂಥ ಒಂದು ಮಾತನ್ನು ಹೇಳ್ತಾನೆ ಅರಸನಾದ ಸೌಲನು. 1ನೇ ಸಮುವೇಲ 26ನೇ ವಚನದಲ್ಲಿ ಮತ್ತು 26ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗಿದೆ. ಅದೇನೆಂದರೆ, ನಾನು ಪಾಪ ಮಾಡಿದ್ದೇನು, ಐ ಹ್ಯಾವ್ ಸಿನ್ಡ್. ದಾವೀದನೇ, ನನ್ನ ಮಗನೇ, ಹಿಂದಿರುಗಿ ಬಾ. ಈ ಹೊತ್ತು ನನ್ನ ಜೀವವು ನಿನ್ನ ದೃಷ್ಟಿಯಲ್ಲಿ ಬಲು ಬೆಲೆಯುಳ್ಳದಂದು ಎಣಿಸಲ್ಪಟ್ಟಿತ್ತು. ಆ ರೀತಿಯಾಗಿ ಹೇಳ್ಬಿಟ್ಟು 22ನೇ ವಚನದಲ್ಲಿ ತನ್ನ ಇಡೀ ಜೀವನವನ್ನು ಹಿಂದಿರುಗಿ ನೋಡಿಬಿಟ್ಟು ಹಿ ಲುಕ್ಸ್ ಬ್ಯಾಕ್ ಅಟ್ ಹಿಸ್ ಓನ್ ಲೈಫ್ ಆ್ಯಂಡ್ ಸೇಸ್, ಈವರೆಗೆ ನಾನು ಮಾಡಿದ್ದು ಹುಚ್ಚುತನವು ದೊಡ್ಡ ತಪ್ಪು ಆಗಿದೆ. ವಾಟ್ ಐ ಹ್ಯಾವ್ ಡನ್ ಈಸ್ ಎ ಬಿಗ್ ಮಿಸ್ಟೇಕ್. ಐ ಹ್ಯಾವ್ ಡನ್ ಎ ಫೂಲಿಶ್ ಥಿಂಗ್ ಅಂತ ಹೇಳ್ತಾನೆ ರೀ. ಜೀವನದ ಅಂತಿಮ ಹಂತಕ್ಕೆ ಬಂದಂಥ ಇನ್ನೇನು ನೆಕ್ಸ್ಟ್ 1-2 ಅಧ್ಯಾಯಗಳಲ್ಲಿ ಸೌಲನು ಸಾಯುವಂಥದ್ದನ್ನು ನಾವು ಓದಿಕೊಳ್ತೇವೆ. ಆದರೆ ಜೀವನದ ಅಂತ್ಯಕ್ಕೆ ಬಂದಂಥವನು ತನ್ನ ಜೀವನವನ್ನು ನೋಡಿಬಿಟ್ಟು ಐ ಹ್ಯಾವ್ ಡನ್ ಎ ಫೂಲಿಶ್ ಥಿಂಗ್ ಎಂಬುದಾಗಿ ಹಳೆ ಒಡಂಬಡಿಕೆ ಸೌಲನು ಹೇಳ್ತಾನೆ. ಹೊಸ ಒಡಂಬಡಿಕೆ ಸೌಲನು ಅವನು ಕೂಡ ತನ್ನ ಜೀವನದ ಹಿಂದಿನ ತನ್ನ
ಇಡೀ ಜೀವನವನ್ನು ನೋಡಿಬಿಟ್ಟು 2 ತಿಮೋತಿ 4ನೇ ಅಧ್ಯಾಯದಲ್ಲಿ ಒಂದು ಮಾತು ಹೇಳ್ತಾನೆ. ಅದನ್ನು ನನಗೆ ಓದಬೇಕನ್ನಂತ ಅನ್ನಿಸ್ತದೆ. ಯಾಕಂತ ಹೇಳಿದರೆ ಅದು ಭಾಳ ಒಂದು ಕಾಂಟ್ರಾಸ್ಟ್ ಆಗಿ, ಕಂಪೇರ್ ಆ್ಯಂಡ್ ಕಾಂಟ್ರಾಸ್ಟ್. ಯಾಕಂದರೆ ಹಳೆ ಒಡಂಬಡಿಕೆ ಸೌಲ, ಹೊಸ ಒಡಂಬಡಿಕೆ ಸೌಲ, ಇಬ್ಬರ ಮಾತಿನಲ್ಲಿ ದೊಡ್ಡ ವ್ಯತ್ಯಾಸ. ಒಬ್ಬನು ಹಿಂದಿರುಗಿ ನೋಡಿಬಿಟ್ಟು ನನ್ನ ಜೀವನ ನಾನು ಮಾಡಿದ್ದೆಲ್ಲ ಫುಲಿಶ್ನೆಸ್ ಎಂಬುದಾಗಿ ಹೇಳ್ತಾನೆ. ಆದರೆ ಹೊಸ ಒಡಂಬಡಿಕೆ ಸೌಲನ ಮಾತನ್ನು ಕೇಳಿಸ್ಕೊಂಡ್ರೆ 2 ತಿಮೋತಿ 4ನೇ ಅಧ್ಯಾಯದ 8ನೇ ವಚನದಲ್ಲಿ ಈ ರೀತಿಯಾಗಿ ಹೇಳ್ತಾನೆ. 7ನೇ ವಚನ ಓದಿಕೊಳ್ಳೋಣ. ಯಾಕಂತ ಹೇಳಿದರೆ ಅದರಲ್ಲಿ ಬಹಳ ಒಂದು ಫೈನ್ ಹೇಳಿಕೆ ಸ್ಟೇಟ್ಮೆಂಟ್ ಇದೆ. ಯಾಕಂದರೆ 6ನೇ ವಚನದಲ್ಲಿ ನಾನು ಹೊರಟು ಹೋಗಬೇಕಾದ ಸಮಯ ಈಗ ಸಮೀಪಕ್ಕೆ ಬಂದಿದೆ, ಇನ್ನೇನು ಸಾಯ್ತೀನಿ ಅಂತೇಳ್ಬಿಟ್ಟು 7ನೇ ವಚನದಲ್ಲಿ ಶ್ರೇಷ್ಠ ಹೋರಾಟವನ್ನು ಮಾಡಿದ್ದೇನೆ. ವಾವ್! ಒಂದು, ನನ್ನ ಓಟವನ್ನು ಕಡೆಗಾಣಿಸಿದ್ದೇನೆ. 2ನೇದು, ಕ್ರಿಸ್ತ ನಂಬಿಕೆಯನ್ನು ಕಾಪಾಡಿಕೊಂಡಿದ್ದೇನೆ. ಓಟವನ್ನು ಕಡೆಗಾಣಿಸಿದ್ದೇನೆ. ರನ್ನಿಂಗ್ ರೇಸ್ನಲ್ಲಿ ಓಡುವಂಥ ಎಲ್ರಿಗೂ ರಿವಾರ್ಡ್ ಸಿಗಲ್ಲ. ಯಾರು ಮುಗಿಸ್ತಾರೆ, ಯಾರು ಫಸ್ಟ್ ಬರ್ತಾರೆ ಅಥವಾ ಸೆಕೆಂಡ್, 3 ಆ ರೀತಿಯಾಗಿ ಇಲ್ಲಿ ಕೂಡ ಇವನ ಮಾತನ್ನು ಕೇಳಿಬಿಟ್ಟು ಕಡೆಗೆ ದಾವೀದನು ಸಬ್ಜೆಕ್ಟ್ ಚೇಂಜ್ ಮಾಡ್ತಾನೆ. ಯಾಕಂದರೆ ಅರಸನಾದ ಸೌಲನ ಅರಿಕೆ ಮಾಡಿದಾಗ ದಾವೀದನು ಹೇಳ್ತಾನೆ, ಅರಸೇ, ಈಗೋ ನಿನ್ನ ಬರ್ಜಿ ಇಲ್ಲಿದೆ, ಸೇವಕರಲ್ಲೊಬ್ಬನನ್ನು ಬಂದು ತೆಗೆದುಕೊಂಡು ಹೋಗಲಿ ಅಂತ ಹೇಳ್ತಾನೆ. ಆ ರೀತಿಯಾಗಿ ಹೇಳಿಬಿಟ್ಟು ದಾವೀದನು ಹೇಳ್ತಾನೆ, ದೇವರು ಪ್ರತಿಯೊಬ್ಬನಿಗೆ ಅವನವನ ನೀತಿ ಸತ್ಯತೆಗಳಿಗೆ ಅನುಸಾರವಾಗಿ ಫಲ ಕೊಡ್ತಾನೆ. ಆದರೂ ಕೂಡ ನೀನು ಯೆಹೋವನ ಅಭಿಷಿಕ್ತನ ಅಂತ ಹೇಳಿದ್ದರಿಂದ ಆಗಿರೋದರಿಂದ ನಾನು ಕೈ ಎತ್ತಲಿಲ್ಲ ಅಂತ ಹೇಳಿದಾಗ ಸೌಲನ ದಾವೀದನಿಗೆ ಆಶೀರ್ವಾದ ಕೊಡ್ತಾನೆ ರೀ. ಏನಂತ ಹೇಳ್ತಾನೆ, ದಾವೀದನೇ, ನೀನು ಆಶೀರ್ವಾದ ಹೊಂದು, ನೀನು ಹೇಗೂ ಮಹಾಕಾರ್ಯಗಳನ್ನು ನಡೆಸಿ ಸಫಲನಾಗ್ವಿ ಎಂಬುದಾಗಿ ಹೇಳಿಬಿಟ್ಟು ಕಳಿಸ್ತಾನೆ ರೀ. 27ನೇ ಅಧ್ಯಾಯ ನಾವು 1ನೇ ಸಮುವೇಲ 27ನೇ ಅಧ್ಯಾಯ, ಫಸ್ಟ್ ಸ್ಯಾಮ್ಯುಯಲ್ ಚಾಪ್ಟರ್ 27. ಅದು ಭಾಳ ಚಿಕ್ಕ ಒಂದು ಅಧ್ಯಾಯ. ಅದರಲ್ಲಿ ದಾವೀದನು ತನ್ನ ಮನಸ್ಸಿನಲ್ಲಿ ಅಂದುಕೊಳ್ತಾನೆ ರೀ. ಏನಂತ, ನಾನು ಇಲ್ಲಿದ್ದರೆ ಹೇಗೂ ಒಂದು ದಿನ ಸೌಲನ ಕೈಯಿಂದ ಮಡಿಯಲೇಬೇಕು. ಇವನಿಗೆ ಹೇಗೆ ಗೊತ್ತಾಯಿತು ಸಾಯ್ತೀನಂತ? ದೇವರು ವಾಗ್ದಾನ ಮಾಡಿದ್ನಲ್ಲ, ಇಲ್ಲ, ನೀನು ನಿನ್ನ ಶತ್ರುಗಳನ್ನೇನು ಕೈಗೆ ಒಪ್ಪಿಸ್ತೇನೆ, ನೀನು ನನ್ನ ಜನರಿಗೆ ನೀನು ಅರಸನಾಗಿರ್ತೀಯ, ಹಾಗೆಲ್ಲ ದೇವರು ಪ್ರವಾದನೆಯಾಗಿ ಮುಂದಾಗಿ ಹೇಳಿದ್ದಾನೆ. ಆದರೆ ಒಂದು ದಿವಸ ಸಾಯಲೇಬೇಕೆಂಬುದಾಗಿ ಒಂದು ರೀತಿಯಿಂದ ನಿರಾಶೆ, ಡಿಸ್ಕರೇಜ್ಮೆಂಟ್ನಿಂದ 27:1 ಅದಕ್ಕೆ ಏನು ಮಾಡ್ತಾನೆ, ಆದುದರಿಂದ ಫಿಲಿಷ್ಟಿಯರ ದೇಶಕ್ಕೆ, ಸ್ವದೇಶ ಬಿಟ್ಟುಬಿಟ್ಟು ಅನ್ಯ ದೇಶಕ್ಕೆ ಹೋಗಿ ನಾನು ತಪ್ಪಿಸಿಕೊಳ್ಳೋದೇ ಉತ್ತಮ ಅಂತ. ಮೋಸ್ಟ್ಲಿ ಇದು ದಾವೀದನ ಒಂದು ಓನ್ ಪ್ಲ್ಯಾನ್. ದೇವರು ಹೇಳಲಿಲ್ಲ, ಸ್ವಂತ ಪ್ಲ್ಯಾನ್. ಆ ರೀತಿಯಾಗಿ ಮಾಡ್ತಾನೆ. ಕೆಲವು ಸಾರಿ ನಾವು ಕೂಡ ನಮ್ಮ ಸ್ವಂತ ಪ್ಲ್ಯಾನ್ಗಳನ್ನು ನಾವು ಮಾಡ್ಕೊಳ್ತೀವಿ. ಆ ರೀತಿಯಾಗಿ ಇಲ್ಲಿ ದಾವೀದನ ಸ್ವಂತ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬಿಡ್ತಾನೆ. ಆದರೆ ಆಶ್ಚರ್ಯ, ಅದರಲ್ಲಿ ಕೂಡ ಒಂದು ಒಳ್ಳೆಯದೇನಾಯ್ತು ಅಂತ ಹೇಳಿದರೆ, ಸೌಲನು ಇಸ್ರಾಯೇಲ್ ಪ್ರಾಂತ್ಯಗಳಲ್ಲಿ ನನ್ನನ್ನು ಹುಡುಕದೆ ಬಿಟ್ಟು ಬಿಡುವನು ಅಂತ ಅಂದ್ಕೊಂಡು, ಯಾಕಂದ್ರೆ ಬೇರೆ ದೇಶಕ್ಕೆ ಹೋಗ್ಬಿಟ್ರೆ ಬರಲ್ಲಲ್ವಾ ಫಿಲಿಸ್ಟಿಯರಿಗೆ, ಅದು ಫಿಲಿಸ್ಟಿಯರು ಆಪೋಸಿಟ್ ಪಾರ್ಟಿಯವರು, ಅಲ್ಲಿ ಹೋಗ್ಬಿಟ್ರೆ ಇಲ್ಲಿ ಬರಲ್ಲ ಅಂದ್ಕೊಂಡು ಹೋಗ್ಬಿಡ್ತಾನೆ ರೀ. ಜೊತೆಯಲ್ಲಿ ಎಷ್ಟು ಜನ, 600 ಮಂದಿ. ಒಂದು ಊಟ ಸಿಗೋದೇ ಕಷ್ಟ, ಆದರೆ 600 ಮಂದಿ, ಅದು ಅಡವಿಯಲ್ಲಿ ಊಟ ಸಿಗೋದು ಕಷ್ಟ. ಅಂಥ ಒಂದು ಪರಿಸ್ಥಿತಿಯಲ್ಲಿ ನಂಬಿಕೆಯಿಂದ ಗುಹೆಯಿಂದ ಗುಹೆಗೆ 600 ಜನರನ್ನು, ಸೈನಿಕರನ್ನು ಕರ್ಕೊಂಡು ಗತ್ ಊರಿಗೆ ಬರ್ತಾನೆ. ಗತ್ ಅಂತ ಹೇಳಿದ್ರೆ ತುಳಿ, ಟ್ರೆಡ್, ಟ್ರ್ಯಾಂಪಲ್ ಎಂಬುದಾಗಿ ಅರ್ಥ. ಮತ್ತು ಸಾಮಾನ್ಯವಾಗಿ ಆ ದಿವಸಗಳಲ್ಲಿ ಹೆಚ್ಚಿನ ಅಂಶ ಈ ಯಂತ್ರಗಳಿರಲಿಲ್ಲ. ಏನು ಮಾಡ್ತಿದ್ರು, ದ್ರಾಕ್ಷೆ ಹಣ್ಣುಗಳನ್ನು ತಗೊಂಡು ಕಾಲಲ್ಲಿ ತುಳಿತಿದ್ರು, ಕಾಲಲ್ಲಿ ತುಳಿದು ರಸ ಮಾಡ್ತಿದ್ರು. ಗತ್ ಊರಿಗೆ ಅವನು ಬಂದಾಗ ಅವನ ಜೀವನದಲ್ಲಿ ಕೂಡ ದ್ರಾಕ್ಷೆ ಹಣ್ಣನ್ನು ತುಳಿಯುವಂತೆ ಈ 3000 ಶ್ರೇಷ್ಠ ಸೈನಿಕರನ್ನು ಕರ್ಕೊಂಡು ಬಂದು ಸೌಲನು ತುಳಿತಾ ಇದ್ದಂಥ ಒಂದು ಅನುಭವ ಅವನಿಗಾಯಿತು. ಆದ ಕಾರಣ ಗತ್ ಊರಿನ ಅರಸನು ಮಾವೋಕನ ಮಗನೂ ಆದ ಆಕೀಷನ ಬಳಿಗೆ ಬರ್ತಾನೆ ರೀ.
ಫಿಲಿಸ್ಟೀನ್ ದೇಶಕ್ಕೆ ಹೋಗ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈಗ ಆಕೀಶ್ ಎಂಬಂಥ ಅರಸನ ಬಳಿಗೆ ದಾವೀದನು ಬರ್ತಾನೆ ಹೆಲ್ಪ್ ಕೇಳೋದಕ್ಕೋಸ್ಕರವಾಗಿ. ಒಂದು ರೀತಿಯಿಂದ ಇವನು ಹೊರಗಿನವನು, ಔಟ್ಸೈಡರು. ಹಾಗಿರುವಾಗ ಈ ಆಕೀಶ್ ಅಂದ ಹಾಗೆ ಆಕೀಶ್ ಅಂತ ಹೇಳಿದರೆ ಅದರ ಅರ್ಥ ಕೋಪ ಅಂತ ಅರ್ಥ ರೀ. ಸ್ವಲ್ಪ ಕೋಪಿಷ್ಠನಾಗಿದ್ದಿರ್ಬೋದು, ಹೆಸರೇ ಇವನಿಗೆ ಕೋಪ ಏನು, ರೌದ್ರ, ಕೋಪ ಅಥವಾ ರೇಗುವಂಥ ಎಂಬ ಹೆಸರಿರುವಂಥ ರಾಜ ಇವನು. ನಮ್ಮಲ್ಲಿ ಕೂಡ ಅನೇಕ ಬಾರಿ ಈ ಆಕೀಶನ ಆತ್ಮ ಇರ್ತದೆ. ಆದರೂ ಕೂಡ ದಾವೀದನು ಅವನ ಹತ್ರ ಹೋಗಿ ಸಹಾಯ ಕೇಳುವ ಆತನಾಗಿದ್ದಾನೆ ರೀ. ಸರಿ, ಯಾರ್ಯಾರು ಹೋದರೂ 3ನೇ ವಚನ 1ನೇ ಸಮುವೇಲ 27:3 ದಾವೀದನು ಅವನ ಜನರು ತಮ್ಮ ತಮ್ಮ ಕುಟುಂಬ ಸಹಿತವಾಗಿ ಆಕೀಶನ ಊರಾದ ಗತ್ ಊರಿನಲ್ಲಿ ವಾಸ ಮಾಡ್ತಾರೆ. ಗತ್ ಊರಿನಲ್ಲಿ ವಾಸ. ದಾವೀದನ ಹೆಂಡತಿ ಮತ್ತು ಅಹಿನೋಮ್ ಮತ್ತು ಅಬಿಗೈಲ್. ಅಹಿನೋಮ್, ಅಹಿ ಅಂತ ಹೇಳಿದ್ರೆ ಸಹೋದರ ಅಥವಾ ಸಂಬಂಧಿಕರು ಅಂತ. ಅಹಿನೋಮ್, ನೋಮ್ ಅಂತೇಳಿ ಆ ಪದ ನೋವೋಮ್ ಅಂತ, ರಮಣೀಯ ಅಂತ ಹೇಳ್ಬಿಟ್ಟು. ಅಹಿನೋಮ್ ಅಂತ ಹೇಳಿದ್ರೆ ರಮಣೀಯ ಸಂಬಂಧದಲ್ಲಿ ರಮಣೀಯತೆ ಎಂಬ ಹೆಸರಿರುವಂಥ ದಾವೀದನ ಹೆಂಡತಿ. ಮತ್ತು ಅಬಿಗೈಲಳು, ಅಬ್ ಅಂತ ಹೇಳಿದರೆ ತಂದೆ ಅಥವಾ ಸಂಬಂಧ ಅಥವಾ ಮೂಲ ಅಂತ ಕೂಡ ಹೇಳ್ಬೋದು. ಗೈಲ್ ಅಂತ ಹೇಳಿದರೆ ಆನಂದದ ಮೂಲ ಎಂಬಂಥ ಹೆಸರು ಈಕೆಗಿತ್ತು. ಇಬ್ಬರು ದಾವೀದನ ಸಂಗಡ ಇದ್ದರು. ದಾವೀದನು ತಪ್ಪಿಸಿಕೊಂಡು ಗತ್ ಊರಿಗೆ ಹೋದನೆಂಬ ವರ್ತಮಾನವನ್ನು ಸೌಲನು ಕೇಳಿ ಆಮೇಲೆ ಸೌಲನು ಅವನನ್ನು ಹುಡುಕಲಿಲ್ಲ. ಒಂದು ವೇಳೆ ಈ ರೀತಿಯಾಗಿ ಅದನ್ನು ನಾವು ಅಂದ್ಕೊಳ್ಬೋದು, ಅದೇನೆಂದರೆ ದೇವರು ಹೇಳಲಿಲ್ಲ ದಾವೀದನಿಗೆ ಹೋಗಂತ ಹೇಳ್ಬಿಟ್ಟು. ಆದರೆ ದಾವೀದನು ದೇವರು ಕೊಟ್ಟ ಬುದ್ಧಿಯನ್ನು ಉಪಯೋಗಿಸಿಕೊಂಡು ಆ ರೀತಿಯಾಗಿ ಸ್ವದೇಶ ಬಿಟ್ಟುಬಿಟ್ಟು ಅನ್ಯರ ದೇಶದಲ್ಲಿ ಬಂದು ವಾಸ ಮಾಡಿದ್ದ ವರ್ತಮಾನವನ್ನು ಸೌಲನು ಕೇಳಿದಾಗ ಅವನ್ನ ಡಿಸ್ಟರ್ಬ್ ಮಾಡಲಿಲ್ಲ. ಸರಿ, ಅಲ್ಲಿಂದ ಅವನು ಏನು ಮಾಡ್ತೇನೆ, ನಾನು ಅಲ್ಲಿ ವಾಸಿಸುವೇನು ಅಂತ ಹೇಳ್ಬಿಟ್ಟು ಚಿಗ್ಲಕ್ ಊರನ್ನು ಕೊಟ್ಟುಬಿಟ್ನಂತ್ರಿ. ದಾವೀದನು ಆಕೀಶನಿಗೆ ಕೇಳ್ತಾನೆ ಈ ರೀತಿಯಾಗಿ, ನಿನ್ನ ದೃಷ್ಟಿಯಲ್ಲಿ ನನಗೆ ದಯೆ ದೊರಕೋದಾದರೆ ಯಾವುದಾದ್ರೂ ಒಂದು ಹಳ್ಳಿಯಲ್ಲಿ ನನಗೆ ಸ್ಥಳ ಕೊಡು ಅಂತ ಹೇಳಿದಾಗ ಚಿಕ್ಲಗ್ ಅಂತ ಹೇಳ್ಬಿಟ್ಟು ಒಂದು ಊರನ್ನು, ಕೋಪ ಎಂಬ ಹೆಸರಿನ ಅರ್ಥ ಇರುವಂಥ ಆಕೀಶನ್ ಕೊಡ್ತಾನೆ. ಈ ಚಿಗ್ಲಗ್ ಅಂತ ಹೇಳಿದ್ರೆ ಒರಟಾದಂಥ ರಫ್ ಎಂಬಂಥ ಸ್ಥಳ ಅಥವಾ ವೈಂಡಿಂಗ್ ಎಂಬಂಥ ಊರಿದು. ತನ್ನ ಜೀವನದಲ್ಲಿ ಕೂಡ ಭಾಳ ವಕ್ರತೆ, ಭಾಳ ರಫ್ ಆ್ಯಂಡ್ ಟಫ್, ಮೇಲು ಏರುಪೇರುಗಳು ಇದ್ದಂಥ ಒಂದು ಊರು ಇವನಿಗೆ ಸಿಕ್ತು. ಇಂದಿನವರೆಗೂ ಯಹೂದ ರಾಜರಿಗೆ ಸೇರಿದಂಥ ಅದು ಊರಾಗ್ಬಿಟ್ಟಿದೆ. ಅದು ಮೊದಲು ಅನ್ಯರಿಗಿತ್ತು. ದಾವೀದನು ಇಲ್ಲಿ ಬಂದ ತಕ್ಷಣ ಆ ಊರನ್ನು ದೇವರು ಆಶೀರ್ವದಿಸಿದ ಕಾರಣ ಆ ಊರು ದೇವಜನರಿಗೆ ಸೇರಿಬಿಡ್ತು. ದಾವೀದನು ಫಿಲಿಸ್ಟೀನ್ ದೇಶದಲ್ಲಿ 1 ವರ್ಷ 4 ತಿಂಗಳು ವಾಸವಾಗಿದ್ದಂತ್ರಿ. 1 ಸಮುವೇಲ 27 ಮತ್ತು 7ನೇ ವಚನದಲ್ಲಿ ಅದನ್ನು ನಾವು ನೋಡ್ತೇವೆ. ಅಂದರೆ ಸ್ವಲ್ಪ ಒಂದು ರೀತಿಯಿಂದ ಸಮಾಧಾನ. ಸೌಲನ್ನು ಹುಡುಕಲಿಲ್ಲ. ಹಾಗಾದರೆ 1 ವರ್ಷ 4 ತಿಂಗಳು ಸೌಲನ್ನು ಅವನನ್ನು ಅಟ್ಯಾಕ್ ಮಾಡಲಿಲ್ಲ. ದುರ್ದೇಶದಲ್ಲಿದ್ದ, ಸ್ವದೇಶದಲ್ಲಿ ಇರಲಿಲ್ಲ. ಆದರೂ ಕೂಡ ಅವನಿಗೆ ಬೇಕಾದಂಥ ದೇವರ ಒಂದು ಕೃಪೆ, ದೇವರ ಒಂದು ಸಹಾಯ, ಫೇವರ್ ಆಫ್ ಗಾಡ್ ಈ ಅನ್ಯ ಅರಸನ ಮುಖಾಂತರವಾಗಿ ದಾವೀದನಿಗೆ ಸಿಕ್ತರಿ. ಆನಂತರ ಏನಾಯಿತು, ಹೇಗಾದರೂ ತನ್ನನ್ನು ಸಪೋರ್ಟ್ ಮಾಡಿಕೊಳ್ಬೇಕಲ್ಲ ದಾವೀದನ. ಆ ರೀತಿಯಾಗಿ ಹೋಗಿ ಇವನು ಫೈಟರ್ ಮೊದಲೇ, ಅವನು ಯುದ್ಧ ಮಾಡಿ ಗೆದ್ದ ವಸ್ತುಗಳನ್ನು ತಗೊಂಡು ಬಂದು ರಾಜನಿಗೂ ಕೊಡ್ತಿದ್ದ ಮತ್ತು ತನ್ನ ಜನರಿಗೂ ಕೂಡ ಅದು ಒಂಥರ ಪೋಷಣೆಯಾಗಿತ್ತು. ಮತ್ತು ಈ ರೀತಿಯಾಗಿ ಇದ್ದಂಥ ವೇಳೆಯಲ್ಲಿ ದಾವೀದನ ಹೆಸರು ಸ್ವಜನರ ಅಂದರೆ ಇಸ್ರಾಯೇಲರಲ್ಲಿ ಅಸಹ್ಯವಾಯಿತು.
ಆಶ್ಚರ್ಯ ಅಲ್ವಾ? ಫಸ್ಟ್ ಸ್ಯಾಮ್ಯುಯಲ್ 27:12 ದಾವಿದನಿಗೆ ಹೆಸರು, ನಾನು ಅಂದ್ಕೊಂಡಿದ್ದೆ ದಾವಿದನಿಗೆ ಒಳ್ಳೆಯ ಹೆಸರು ಇದ್ದಿರ್ಬೋದು ತನ್ನ ಇಸ್ರಾಯೇಲರಲ್ಲಿ, ಆದರೆ ಇಲ್ಲೇನಿದೆ, ದಾವಿದನ ಹೆಸರು ಸ್ವಜನರಾದ ಇಸ್ರಾಯೇಲ್ಯರಲ್ಲಿ ಅಸಹ್ಯವಾಗಿತ್ತತ್ರ. ಯಾಕಂತ ಹೇಳಿದರೆ ಮೊದಲೇ ಗೌರ್ಮೆಂಟ್ ಅಂದರೆ ಸರ್ಕಾರ, ಸೌಲನ ಸರ್ಕಾರ ದಾವಿದನಿಗೆ ಅಟ್ಯಾಕ್ ಮಾಡ್ತಿದ್ರು. ಆ ರೀತಿಯಾಗಿದ್ದಾಗ ಜೀವಮಾನವೆಲ್ಲ ಅವರಿಗೆ ಈ ರೀತಿಯಾಗಿ ಅಟ್ಯಾಕ್ ಆಗಿರುವಂಥ ವೇಳೆಯಲ್ಲಿ ಜನರು ಕೂಡ ಬೇಸರ ಆಗಿ 3,000 ಸೈನಿಕರು, ಅವ್ರ ರಿಲೇಟಿವ್ಸು ಎಲ್ಲರೂ ಕೂಡ ಇದೇನಪ್ಪ, ಸುಮಾರು 21 ಸಾರಿ ದಾವಿದನನ್ನು ಅಟ್ಯಾಕ್ ಮಾಡಲಿಕ್ಕೆ ಸೌಲನ್ನು ಹೋಗ್ತಿರ್ತಾನೆ. ಅದ ಕಾರಣ ಅವ್ರಿಗೂ ಕೂಡ ಸ್ವಜನರಿಗೆ ಕೂಡ ಇಷ್ಟ ಆಗಲಿಲ್ಲ ದಾವಿದನ. ಆ ರೀತಿಯಾಗಿ ಮುಗಿಯುತ್ತದೆ ಈ ಒಂದು ಅಧ್ಯಾಯ. ಮೊದಲನೇ ಸಮುವೇಲ 27ನೇ ಅಧ್ಯಾಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 27. And David said in his heart, I shall now perish one day by the hand of Saul. There is nothing better for me than that I should speedily escape into the land of the Philistines. And Saul shall despair of me to seek me any more in any coast of Israel. So shall I escape out of his hand. And David arose, and he passed over with the 600 men that were with him unto Achish, the son of Maoch, king of Gath. And David dwelt with Achish at Gath, he and his men, every man with his stronghold, even David with his 2 wives, Ahinoam the Jezreelitess, and Abigail the Carmelitess, Nabal's wife. And it was told Saul that David was fled to Gath, and he sought no more again for him. And David said unto Achish, If I have now found grace in thine eyes, let them give me a place in some town in the country, that I may dwell there. For why should thy servant dwell in the royal city with thee? Then Achish gave him Ziklag that day, wherefore Ziklag pertaineth unto the kings of Judah unto this day. And the time that David dwelt in the country of the Philistines was a full year and 4 months. And David and his men went up and invaded the Geshurites and the Gezrites and the Amalekites, for those nations were of old the inhabitants of the land, as thou goest to Shur, even unto the land of Egypt. And David smote the land, and left neither man nor woman alive, and took away the sheep, and the oxen, and the asses, and the camels, and the apparel, and returned and came to Achish. And Achish said, Whither have ye made a road today? And David said, Against the south of Judah, and against the south of the Jezreelites, and against the south of the Kenites. And David saved neither man nor woman alive, to bring tidings to Gath, saying, Lest they should tell on us, saying, So did David, and so will be his manner all the while he dwelleth in the country of the Philistines. And Achish believed David, saying, He hath made his people Israel utterly to abhor him, therefore he shall be my servant forever.